ಸೂಜಿ ರಂಧ್ರ ಕ್ಯಾಮೆರಾವು ಮಸೂರ ಅಥವಾ ದರ್ಪಣವನ್ನು ಬಳಸದೆಯೇ ಚಿತ್ರವನ್ನು ರೂಪಿಸುವ ಸರಳ ಕ್ಯಾಮೆರಾವಾಗಿದೆ. ಇದು ಒಂದು ಬದಿಯಲ್ಲಿ ಸಣ್ಣ ರಂಧ್ರ ಹೊಂದಿರುವ ಬೆಳಕಿನ ನಿರೋಧಕವನ್ನು ಮತ್ತು ಇನ್ನೊಂದು ಬದಿಯಲ್ಲಿ ಬೆಣ್ಣೆ ಕಾಗದವನ್ನು ಹೊಂದಿದೆ. ಬೆಳಕಿನ ಕಿರಣವು ಸಣ್ಣ ರಂಧ್ರದ ಮೂಲಕ ಹಾದುಹೋಗುವಾಗ ಇನ್ನೊಂದು ಬದಿಯಲ್ಲಿ ತಲೆಕೆಳಗಾದ ಚಿತ್ರವನ್ನು ರೂಪಿಸುತ್ತದೆ. ನಾವು ಕ್ಯಾಮೆರಾದ ಮುಂದೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಇರಿಸಿ ರಂಧ್ರದ ಮೂಲಕ ನೋಡಿದಾಗ ಕ್ಯಾಮೆರಾದಿಂದ ನೈಜ, ತಲೆಕೆಳಗಾದ ಮತ್ತು ಚಿಕ್ಕದಾದ ಪ್ರತಿಬಿಂಬವನ್ನು ಕಾಣಬಹುದು. ಇದು ಒಂದು ಸಣ್ಣ ರಂಧ್ರವನ್ನು ಹೊಂದಿರುವ ಸರಳ ಕ್ಯಾಮೆರಾವಾಗಿದ್ದು, ಅದು ಚಿತ್ರವನ್ನು ಪಡೆಯಲು ಎಲ್ಲಾ ಬೆಳಕಿನ ಕಿರಣಗಳನ್ನು ಸಾಧ್ಯವಾದಷ್ಟು ಚಿಕ್ಕ ಪ್ರದೇಶಕ್ಕೆ ಕೇಂದ್ರೀಕರಿಸುತ್ತದೆ. ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂದು ನಮಗೆ ತಿಳಿದಿರುವಂತೆ, ಮೇಣದ ಬತ್ತಿಯ ಮೇಲ್ಭಾಗದಿಂದ ಬೆಳಕು ರಂಧ್ರದ ಮೂಲಕ ಬೆಣ್ಣೆಕಾಗದದ ಕೆಳಭಾಗಕ್ಕೆ ಹಾದುಹೋಗುತ್ತದೆ ಮತ್ತು ಮೇಣದ ಬತ್ತಿಯ ಕೆಳಗಿನಿಂದ ಬೆಳಕು ಬೆಣ್ಣೆಕಾಗದದ ಮೇಲ್ಭಾಗವನ್ನು ತಲುಪುತ್ತದೆ. ಇದು ಚಿತ್ರವನ್ನು ತಲೆಕೆಳಗಾಗಿ ಮಾಡುತ್ತದೆ. ಸೂಜಿ ರಂಧ್ರ ಕ್ಯಾಮೆರಾದಿಂದ ನಾವು ಸೂರ್ಯನ ಪ್ರತಿಬಿಂಬವನ್ನು ಪಡೆಯಬಹುದು. ಗ್ರಹಣದ ಸಮಯದಲ್ಲಿ ವಿಜ್ಞಾನಿಗಳು ಸೂಜಿ ರಂಧ್ರ ಕ್ಯಾಮೆರಾದಿಂದ ಸೂರ್ಯನ ಪ್ರತಿಬಿಂಬ ಪಡೆಯುವಂತೆ ಸೂಜಿ ರಂಧ್ರ ಮತ್ತು ತೆರೆಯನ್ನು ಹೊಂದಿಸುತ್ತಾರೆ. ಗ್ರಹಣ ಆರಂಭವಾಗುತ್ತಿದ್ದಂತೆ ಸೂರ್ಯನ ಬಿಂಬದ ಒಂದು ಭಾಗ ಕ್ರಮೇಣ ಕಡು ಕಪ್ಪಾಗುವುದನ್ನು ನೀವು ಗಮನಿಸಬಹುದು. ಎಚ್ಚರಿಕೆ: ಸೂರ್ಯನ ಕಡೆಗೆ ಎಂದಿಗೂ ನೇರವಾಗಿ ನೋಡಲೇಬೇಡಿ, ಅದು ನಿಮ್ಮ ಕಣ್ಣುಗಳಿಗೆ ಅತ್ಯಂತ ಅಪಾಯಕಾರಿ. ಪ್ರಕೃತಿಯಲ್ಲಿ ಒಂದು ಕುತೂಹಲಕಾರಿಯಾದ ಸೂಜಿರಂಧ್ರ ಕ್ಯಾಮೆರಾವಿದೆ. ತುಂಬಾ ಎಲೆಗಳಿರುವ ಮರದ ಕೆಳಗೆ ನಡೆದು ಹೋಗುವಾಗ ಸೂರ್ಯನ ಬೆಳಕಿನ ಕಲೆಗಳನ್ನು ನಾವು ಕೆಲವೊಮ್ಮೆ ಗಮನಿಸುತ್ತೇವೆ. ಈ ದುಂಡನೆಯ ಬಿಂಬಗಳು ವಾಸ್ತವವಾಗಿ ಸೂರ್ಯನ ಸೂಜಿರಂಧ್ರ ಬಿಂಬಗಳು. ಎಲೆಗಳ ನಡುವಿನ ಅಂತರಗಳೇ ಸೂಜಿರಂಧ್ರಗಳಂತೆ ವರ್ತಿಸುತ್ತವೆ. ಈ ಅಂತರಗಳು ಎಲ್ಲಾ ವಿಧದ ಅನಿಯಮಿತ ಆಕಾರದಲ್ಲಿ ಇದ್ದರೂ ಸಹ ಸೂರ್ಯನ ದುಂಡಗಿನ ಬಿಂಬವನ್ನೇ ನಾವು ಕಾಣಬಹುದು.